ಜನ ಅಟ್ಯಾಕ್ ಮಾಡಿದ್ರು ನನ್ನ ಕಾರ್ ಮೇಲೆ. ಏನು ಅಂದ್ರೆ ಡ್ರೀಮ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದೀರಲ್ಲ ಇವತ್ ಸರ್, ಅವ್ರು ಅಷ್ಟೊಂದು ಪೇಚಾಡ್ತಿದ್ದಾರೆ, ಅಷ್ಟೊಂದು ಕೂಗಾಟ ಮಾಡ್ತಿದ್ದಾರೆ. ಸರ್, RBI ಮತ್ತೆ ಸೆಬಿದ್ ಲೈಸೆನ್ಸ್ ಬೇಕಂತ ಕೊಟ್ಬಿಡಿ ಸರ್ ಅಂತ ಒಬ್ರು ದನಿ ಎತ್ತಲಿಲ್ಲ. ಏನಾಗುತ್ತೆ ನನಗೆ ಇದರಲ್ಲಿ ಕೋಪ ಏನಂದ್ರೆ, ಇಡೀ ಕರ್ನಾಟಕದ ಜನತೆ ಏನು ಸಾಮಾನ್ಯ ಮತ್ತು ಮಧ್ಯಮ ವರ್ಗದ ಜನರನ್ನ ಟಾರ್ಗೆಟ್ ಮಾಡಿ ದುಡ್ಡನ್ನ ಇಸ್ಕೊತಿದ್ದಾನಲ್ಲ, ಅವನ್ ಯಾವನ ಲೋಫರ್ ಮಹಮ್ಮದ್ ಸುಹೇಲ್ ಅಂತ ಎಮ್ಡಿ, ಅವನ್ಗೆ ನೆನ್ನೆ ಮೊನ್ನೆ ಚಿತ್ರಾನ್ನ ಗತಿ ಇರ್ಲಿಲ್ವಂತೆ. ಇವತ್ತಾಲೆ ಬ್ರಾಂಡೆಡ್ ಕಾರ್ಗಳು ಬೇಕು, ಬ್ರಾಂಡೆಡ್ ಮನೆಗಳನ್ನ ಕಟ್ಟಿಸ್ಕೊಳ್ಬೇಕು. ನೆನ್ನೆ ಅವನೇ ಹೇಳ್ತಾನೆ, ನಾನು ಇದನ್ನೇ ಬಾಯ್ ಬಡಿತಾ ಇದ್ದೀನಿ ನಿಮ್ಮ ಹತ್ರ. ಇವತ್ತಿಗೆ ನೀವು ಏನು ದುಡ್ಡುಗಳನ್ನ ಇನ್ವೆಸ್ಟ್ಮೆಂಟ್ ಮಾಡಿದಿರ ಡ್ರೀಮ್ ಕಂಪ್ನಿನಲ್ಲಿ, ನಾಳೆನೆ ಹೋಗಿ ಕಂಪ್ನಿ ಮುಂದೆ ನಮ್ ದುಡ್ಡನ್ನ ಕೊಡಿ ಅಂತ ಕೇಳಿ, ₹1 ನಿಮಗ್ ಬರಲ್ಲ, ಬರೋಕ್ ಸಾಧ್ಯತೆನೂ ಇಲ್ಲ. ಯಾಕೆ ಅಂದ್ರೆ ನಿಮ್ಮ ದುಡ್ಡು ಅವ್ರ ಹತ್ರ ಇಲ್ಲ. ನುಂಗು ನೀರು ಕುಡಿದು ಬಿಟ್ಟಿದ್ದಾರೆ, ಎಲ್ಲ ದುಡ್ಡನ್ನ ಖರ್ಚು ಮಾಡ್ಕೊಂಡು ಎಂಜಾಯ್ ಮಾಡ್ಬಿಟ್ಟಿದ್ದಾರೆ. ನಾನ್ ಹೇಳೋದು, ನಾಳೆನೆ ಹೋಗಿ ಏನು ಡ್ರೀಮ್ ಕಂಪ್ನಿ ಮೇಲೆ ಮಾಡಿದಿರಲ್ಲಪ್ಪ, ಇನ್ವೆಸ್ಟ್ಮೆಂಟ್ ಮಾಡಿದಿರಲ್ಲ, ನಿಮ್ಮ ಪ್ರಮೋಟರ್ಸ್ ಅಂತ ಕರ್ಕೊಂಡೋಗಿ ನಿಮ್ಮ ಮನಸ್ಸನ್ನ ಪ್ರಚೋದನೆ ಮಾಡಿ ನೀವು ಹಂಗಾಗ್ತೀರಾ. ಕಾರ್ ಕೊಟ್ಬಿಡ್ತೀರಿ, ಬೈಕ್ ಕೊಟ್ಬಿಡ್ತೀವಿ, ಸೈಟ್ ಕೊಟ್ಬಿಡ್ತೀವಿ, ಫ್ಲಾಟ್ ಕೊಡ್ತೀವಿ, ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಕೊಡ್ತೀನಿ ಅಂತ ಆಸೆಯನ್ನ ಹುಡ್ಸಿ ನಿಮ್ಮ ಹತ್ರ ದುಡ್ಡನ್ನ ದರೋಡೆ ಮಾಡಿದಿರಲ್ಲ ಪ್ರಮೋಟರ್ಸು, ಅವ್ರಿಗೆ ಹಿಡ್ಕೊಂಡು ಬೂಟ ನೋಡಿರಿ ಫಸ್ಟ್. ಯಾಕೆಂದ್ರೆ ನೀವು ಕೇಳ್ಬೇಕಾಗಿರೋದು ಏನ್ ಗೊತ್ತಾ, ನೀವು ಕಂಪನಿಯ ಮೇಲೆ ಒಂದೇ ₹1 ಇನ್ವೆಸ್ಟ್ಮೆಂಟ್ ಮಾಡಿದ್ರು ಸಹ ನೀವು ಗ್ರಾಹಕರಾಗ್ತೀರಲ್ವಾ. ಗ್ರಾಹಕರಾದ ಮೇಲೆ ಕಂಪನಿಯ ಲೈಸೆನ್ಸ್ ಅನ್ನ ಕೇಳುವಂತ ಹಕ್ಕು ನಿಮ್ಗಿದೆ ಅಲ್ವಾ, ಕಾನೂನು ಹೇಳಿದೆ ಅಲ್ವಾ. ಯಾವುದೇ ಒಂದು ಕಂಪನಿ ಓಪನ್ ಆಗಕ್ಕಿಂತ ಮುಂಚೆ ಡೋರ್ ಇರುತ್ತಲ್ಲ, ಡೋರ್ ಪಕ್ಕ ನೋಟಿಸ್ ಬೋರ್ಡ್ ಅಂತೂ ಕಂಪಲ್ಸರಿ ಇರಲೇಬೇಕು. ಅದನ್ನೇ RBI ಹೇಳುವಂತದ್ದು. ಡೋರ್ ಓಪನ್ ಮಾಡ್ಕೊಳ್ಳೆ ಎದುರುಗಡೆನೆ ಕಂಪನಿಯ ಲೈಸೆನ್ಸ್ ಗಳನ್ನೆಲ್ಲ ಶೋ ಮಾಡಿ ಅಂತಾನೆ ಕಾನೂನು ಇರುವಂತದ್ದು. ಆದ್ರೆ ಎಲ್ಲಿ ಮಾಡ್ತಿದ್ದಾರೆ, ಒಬ್ಬರಿಗೆ ಏನಾರು ಸೆಬಿ ಬಗ್ಗೆ ಮಾಹಿತಿ ಇದೆಯಾ ಪಾಪ ಜನಗಳಿಗೆ? ಈಗ ಹಳ್ಳಿಗಾಡಲ್ಲಿ ಎಲ್ಲೋ ರೈತಾಪಿ ವರ್ಗದವ್ರು ಇದ್ದಾರೆ ಪಾಪ, ಎಲ್ಲೋ ಹಾಲನ್ನ ಹಾಕ್ತಾರೆ, ದನ ಮೇಯಿಸ್ತಾರೆ, ಆಮೇಲೆ ರೈತಾಪಿ ವರ್ಗದವ್ರು ಇದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ. ಅವ್ರಿಗೆ RBI ಸೆಬಿ ಅಂದ್ರೆ ಮಾಹಿತಿ ಇಲ್ಲ. ಏನೋ ಕಂಪ್ನಿ 1,000 ಕಟ್ಟರೆ ಏನೋ ಐಟಮ್ ಕೊಡ್ತದಂತೆ, ಬರೀ 40,000 ಕೊಟ್ರೆ ಏನೋ ಕಾರು ಬೈಕು ಕೊಡ್ತಾರಂತೆ. ಈ ತರ ಬಹುಮಾನಗಳ ಆಸೆಯನ್ನ ತೋರಿಸಿ ಈ ಡ್ರೀಮ್ ಕಂಪ್ನಿ ಪ್ರಮೋಟರ್ಸ್ ಇದಾರಲ್ಲ, ಅವರು ಜನಸಾಮಾನ್ಯರನ್ನ ಹತಾಶೆಯಿಂದ ಅವರ ರಕ್ತವನ್ನ ಈರ್ತಿದ್ದಾರೆ ಬ್ರದರ್. ನಿನ್ನೆ ಬ್ಲಡ್ ಕ್ಯಾಂಪ್ ಮಾಡಿದ್ರಂತೆ, ಈ ಕಡೆ ಬ್ಲಡ್ ಅನ್ನ ಈರ್ತಾ ಇದ್ದಾರೆ, ಈ ಕಡೆ ಜನಸಾಮಾನ್ಯರ ರಕ್ತವನ್ನ ಈರಿ ದುಡ್ಡನ್ನ ಮಾಡ್ತಿದ್ದಾರೆ. ನಾನು ಹೇಳುವಂತದ್ದು ಇಡೀ ಕರ್ನಾಟಕದ ಜನತೆಗೆ, ನಾನು ಈ ಕಂಪ್ಲೇಂಟ್ ಕಾಪಿನ ದಯಮಾಡಿ ನೋಡಿ. ನಾನು ಏನ್ ಕೇಳಿದೀನಿ ಗೊತ್ತಾ, ನನ್ನ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಯಾವನೋ ಅದ್ಯಾವುದೋ ಚಾನಲ್ ಅಲ್ಲಿ ಒಂದು ಅಬ್ಸರ್ವ್ ಮಾಡಿ, ಪುಟ್ಟೇಗೌಡರು 3 ಕೋಟಿ ದುಡ್ಡು ಕೇಳಿದ್ರು, 5 ಕೋಟಿ ದುಡ್ಡು ಕೇಳಿದ್ರು, ಕೊಡ್ರಪ್ಪ ಡಾಕ್ಯುಮೆಂಟ್ಸ್ ಅನ್ನ. ಅವ್ರು ಯಾರೋ ಚಾನಲ್ ಅಲ್ಲಿ ಒಂದು ವಿಡಿಯೋ ಮಾಡಾಕಿದ್ದಾರೆ. ಆ ಕಮೆಂಟ್ಸ್ ಅನ್ನ ಬೆಳಿಗ್ಗೆಯಿಂದ ಕಮೆಂಟ್ಸ್ ಎಷ್ಟು ಚೆನ್ನಾಗಿ ಬರ್ತಿತ್ತು ಅಂದ್ರೆ, ಲಾಯರ್ ಅವರು ದುಡ್ಡು ಕೇಳಿದ್ರೆ ವಿಡಿಯೋ ಹಾಕ್ರಿ, ಡಾಕ್ಯುಮೆಂಟ್ಸ್ ಹಾಕ್ರಿ, ನಿಮ್ಮ ಹತ್ರ ಡಾಕ್ಯುಮೆಂಟ್ ತೋರಿಸ್ಬಿಟ್ರೆ ಲಾಯರ್ ಯಾಕ್ರಿ ಬರ್ತಾರೆ ನಿಮ್ಮ ಹತ್ರ ಅಂತ ಕಮೆಂಟ್ಸ್ ಗಳ ಸುರಿಮಳೆ ಬರ್ತಾ ಇದೆ. ಇವತ್ತಾರ ಕಮೆಂಟ್ ಬಾಕ್ಸ್ ಆಫ್ ಮಾಡಿದ್ದಾರೆ ನೋಡಿ. ನನ್ನ ಖಾತೆಗಳಲ್ಲಿ, ಬೇರೆ ಚಾನೆಲ್ಗಳ ಖಾತೆಗಳಲ್ಲಿ ಕಮೆಂಟ್ಸ್ ಓಪನ್ ಆಗಿದೆ. ನಾನು ಒಳ್ಳೆ ಕಮೆಂಟ್ಸ್ ಹಾಕ್ಲಿ ಅಕ್ಸೆಪ್ಟ್ ಮಾಡ್ಕೋತೀನಿ, ಫುಲ್ಲಿ ನೆಗೆಟಿವ್ ಕಮೆಂಟ್ಸ್ ಹಾಕ್ಲಿ ಅಕ್ಸೆಪ್ಟ್ ಮಾಡ್ಕೋತೀನಿ. ನನ್ನದೇನಾದ್ರು ತಪ್ಪುಗಳಿದೆಯಾ ಖಂಡಿತ ನಾನು ಸರಿಪಡಿಸ್ಕೊಳ್ತೀನಿ. ನಾನಿಲ್ಲಿ ಡೈರೆಕ್ಟ್ ಆಗಿ ಡ್ರೀಮ್ ಕಂಪನಿ ಏನೋ ಬೋಗಸ್ ಕಂಪ್ನಿ ಮಾಡ್ಕೊಂಡವನಲ್ಲ, ಅವನು ಡೈರೆಕ್ಟ್ ಎಮ್ಡಿಗೆ ನಾನು ಸವಾಲು. ಪಾಪ ಇವತ್ತು ಕಾರ್ಮಿಕರ ಮೇಲೆ ನಾನು FIR ಹಾಕಿಸ್ಬೋದಿತ್ತು, ಬಟ್ ನನ್ನ ಟಾರ್ಗೆಟ್ ಕಾರ್ಮಿಕರಲ್ಲ. ಪಾಪ ಅವ್ರು ಏನಾಗುತ್ತೆ ಗೊತ್ತಾ, 1,000 2,000 ಆಸೆಗೋಸ್ಕರ ಕೆಲಸ ಮಾಡ್ತಿದ್ದಾರೆ. ನಂಗೆ ಪ್ರಮೋಟರ್ಸ್ ಅಲ್ಲ, ಇವತ್ತಲ್ಲ ನಾಳೆ MD ಸುಹೇಲ್, ಅವನು ಯಾವನೋ ಒಂದು ಲೋಫರು, ಮೊಹಮ್ಮದ್ ಸುಹೇಲೋ ಖಾನೋ ಯಾವನೋ ಅವನಲ್ಲ, ನಿಂಗೆ ಡೈರೆಕ್ಟ್ ಆಗಿ ವಾರ್ನ್ ಮಾಡ್ತಿರೋಂಥದ್ದು. ಇವತ್ತಿಂದ ನಿಂಗೆ ಒಂದೊಂದು ಕ್ಷಣವೂ ಸಹ ಹೃದಯ ಪಟ 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 ಅಂತ ಹೊಡ್ಕೋತಾ ಇರ್ಬೇಕು. ನಿನ್ನ ಯಾವ ಬ್ರಾಂಚ್ಗೆ ಯಾವ ರೀತಿಯ ಅಧಿಕಾರಿಗಳು ಯಾವಾಗ ನುಗ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ನಾನಂತೂ
ನಾಳೆ CM ಆಫೀಸ್ಗೆ ಹೋಗ್ತೀನಿ, ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟರ್ ಹತ್ರ ಹೋಗ್ತೀನಿ, ಬೇರೆ ಬೇರೆ ಡಿಪಾರ್ಟ್ಮೆಂಟ್. ನಾನು ಹೇಳಲ್ಲ ಈಗ ನಿಮ್ಮ ಆಫೀಸ್ಗೆ ಯಾವಾಗ ಅತ್ಯುನ್ನತ ಮಟ್ಟದ ಅಧಿಕಾರಿಗಳು ನುಗ್ತಾರೆ ಅವತ್ತು ನೀನು ಬೀದಿ ಪಾಲಾಗ್ತೀಯ. ನಿನ್ಗೆ ಒಂದು ಆಕ್ಟ್ ಕೇಸ್ ಬಿತ್ತು ಅಂದ್ರೆ ಪಕ್ಕ ಜೈಲ್ ಪಾಲೆ. ಇದೆಲ್ಲ ನಾನ್ ಬೇಲೆಬಲ್ ಅಫೆನ್ಸ್. ಅವನು ಒಂದ್ಸಲ ಜೈಲ್ಗೆ ಹೋಯ್ತು ಅಂದ್ರೆ ಇಲ್ಲಿ ಯಾರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಈ ಡ್ರೀಮ್ ಡೀಲ್ ಕಂಪನಿ ಮೇಲೆ ಎಲ್ರು ಬೀದಿ ಪಾಲಾಗ್ತಾರೆ. ನಾನು ಅದಕ್ಕೆ ಕರ್ನಾಟಕದ ಇಡೀ ಜನತೆಯಲ್ಲಿ ಮನವಿ ಮಾಡ್ತಿರುವಂತದ್ದು, ನೀವ್ ಯಾರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ ದುಡ್ಡದು. ನನ್ನ ಫಾಲೋವರ್ಸ್ ಇದ್ದಾರೆ, ನನ್ಗೇನಾಗುತ್ತೆ ಗೊತ್ತಾ, ಕರ್ನಾಟಕದ ಜನತೆಯ ದುಡ್ಡನ್ನ ಕಿತ್ಕೊಳ್ಳೋದಕ್ಕೆ ನಾನು ಸಹಿಸಲ್ಲ. ಅದು ಅವ್ನ್ ಯಾವನಾರು ಆಗಿರ್ಬೋದು, ಯಾವನಾದ್ರೂ ನಾನು ಬಿಡೋ ಮಗ ಅಲ್ಲ. ಭಗವಂತ ಸಾಕಷ್ಟು ಶಕ್ತಿ ಕೊಟ್ಟವನೆ, ತಲೆಯಲ್ಲಿ ವಿದ್ಯೆ ಕೊಟ್ಟವನೆ. ನಿನ್ನಂತ ಬೋಗಸ್ ನನ್ನ ಮಕ್ಕಳನ್ನ ಬಿಡೋ ವ್ಯಕ್ತಿ ಅಂತೂ ನಾನಲ್ಲ. ಅದನ್ನಂತೂ ಅವನು ಯಾವನವನು ಸುವರ್, ಯಾವನವನು ಲೋಫರ್ ಮೊಹಮ್ಮದ್ ಸುಹೇಲ್ ಇವತ್ತು ಕಳ್ಸವನಲ್ಲ 300 ಜನ ಕಳ್ಸವನ ಅಟ್ಯಾಕ್ ಮಾಡಕ್ಕೆ. ಎದುರು ಬಿಡ್ತೀನಿ ಅನ್ಕೊಂಡಿದ್ಯಾ? ಎದುರಿಸೋದು ಏನು ಅಂತ ಕಾನೂನುಬದ್ಧವಾಗಿ ಎದ್ರಕ್ಕೆ ಏನ್ ಮಾಡ್ಬೇಕು ಅಂತ ನನಗೊತ್ತು. ನಾನು ಮಾಡ್ತಾ ಇರ್ತೀನಿ, ನೀನು ಡಿಫೆಂಡ್ ಮಾಡ್ತಾ ಇರೋ, ಅವಾಗ ಗೊತ್ತಾಗುತ್ತೆ. ನಾನು ಕರ್ನಾಟಕದ ಜನತೆಯಲ್ಲಿ ಮನವಿ ಮಾಡುವಂಥದ್ದು, ನೀವೇನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತೀರಲ್ಲ, ದಯಮಾಡಿ ಪ್ರಮೋಟರ್ಸ್ ಹತ್ರ ಬೂಟಲ್ಲಿ ಹೊಡೆದು ದುಡ್ಡು ವಾಪಸ್ ಇಸ್ಕೊಳ್ಳಿ. ಫಸ್ಟ್ ನಿಮ್ಮ ದುಡ್ಡು ನಾಳೆ ನೀವೇನಾದ್ರು ವಾಪಸ್ ಇಸ್ಕೊಳ್ಳಿಲ್ಲ ಅಂದ್ರೆ ನಾಡಿದ್ದು ನಿಮ್ಮ ಹತ್ರ ದುಡ್ಡಿಲ್ಲ. ಯಾಕೆಂದ್ರೆ ಕಂಪ್ನಿ ಆಲ್ಮೋಸ್ಟ್ ಮುಳುಗೋಗಿದೆ. ಇವತ್ತು ದುಡ್ಡಿಲ್ಲ ಅವ್ರ ಹತ್ರ, ಎಲ್ಲ ಒಂದೊಂದ್ ಕಡೆ ಗೋತ ಮಾಡ್ಬಿಟ್ಟಿದ್ದಾರೆ. ಬ್ರದರ್, ನಾನು ಹೇಳೋದು ಸತ್ಯ ಇದು. ನಾಳೆನೆ ಎಲ್ಲ ದುಡ್ಡು ಹಾಕಿರೋರಲ್ಲ ಆಫೀಸ್ ಮುಂದೆ ಹೋಗಿ ನಿಂತ್ಕೊಳ್ಳಿ, ದುಡ್ಡು ವಾಪಸ್ ಕೊಟ್ಬಿಟ್ರೆ ನನಗೆ ಕೇಳಿ, ಅವತ್ತು ನನ್ನ ಪ್ರಶ್ನೆ ಮಾಡಿ. ಸರ್, ಈಗ ನಿನ್ನೆ ಕೂಡ ಪೊಲೀಸ್ ಅಧಿಕಾರಿಗಳು ಗಡುವನ್ನು ಕೊಟ್ಟಿದ್ರು. ಇವತ್ತು ಬೆಳಿಗ್ಗೆ 11 ಗಂಟೆಗೆ ಬಂದು ನಿಮ್ಮ ಬಳಿ ಇರುವಂತ RBI ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಸೆಬಿ ಲೈಸೆನ್ಸ್ ಆಗಿರ್ಬೋದು, ಏನಿದೆ ನಿಮ್ಮ ಬಳಿ ಇರುವಂತ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿ ಅಂತ. ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಏನಾದ್ರು ಸಬ್ಮಿಟ್ ಮಾಡಿದ್ರ ಸ್ಟೇಷನ್? ಸರ್, ಅವರು ಯಾವುದೇ ದಾಖಲಾತಿಗಳನ್ನ ಸಬ್ಮಿಷನ್ ಮಾಡಿಲ್ಲ. ನಾನು ಹೇಳ್ತಾ ಇರೋದು ಇದೇನೆ, ಇಡೀ ಕರ್ನಾಟಕ ಜನತೆಗೆ ನಾನು ಹೇಳ್ತಿರುವಂತದ್ದು. RBI ಲೈಸೆನ್ಸ್ ಇಲ್ಲ, ಸೆಬಿ ಲೈಸೆನ್ಸ್ ಇಲ್ಲ, ಎಲ್ಲಿಂದ ಎಲ್ಲೋದ್ರು ನುಸುಳುವಿಕೆ ಕೆಲಸವನ್ನ ಮಾಡ್ತಾ ಇದ್ದೀರಲ್ಲ, ಇದನ್ನ ಎಲ್ಲಾ ಕಡೆ ಮಾಡೋದಕ್ಕಾಗಲ್ಲ ಬ್ರದರ್. ನನಗ್ ಗೊತ್ತು, ಎಲ್ಲಿ ಕಾನೂನನ್ನ ಅಲ್ಪ ಸ್ವಲ್ಪ ಹರಿದು ಕುಡ್ಕೊಂಡಿದ್ದೀನಿ ನಾನು, ಎಲ್ಲಿಂದ ಎಲ್ಲಿ ಹೋಗಿ ಏನ್ ಮಾಡ್ಬೇಕು ಅಂತ. ಇನ್ನು ಸೀನಲ್ಲಿ ಇದೀವಿ ನಾವು, ಇನ್ನು B ಇದೆ, A ಇದೆ, ಬೇರೆ ಬೇರೆ ಹಂತಗಳಿದೆ. ಎಲ್ಲಾ ರೀತಿಯಾಗಿ ಆಟ ಆಡೋದಕ್ಕಾಗಲ್ಲ ಮೊಹಮ್ಮದ್ ಸುಹೇಲ್ ಅವರೇ. ಬೇಜಾನ್ ಸ್ಟೆಪ್ಸ್ಗಳಿದೆ. ನಿನ್ನನ್ನು ಏನು ಕರ್ನಾಟಕದ ಜನತೆ ಅಲ್ಲ, ಬಹುಮಾನದ ಆಸೆ ತೋರಿಸಿ ದುಡ್ಡನ್ನ ಮಾಡ್ತಾ ಇದೆಯಾ ಇವತ್ತು. ನಿನ್ನನ್ನ ಬೀದಿಗೆ ಅದೇ ಮಂಗಳೂರು ಆಫೀಸು ಅಥವಾ ಅದೇ ಅಂದ್ರಳ್ಳಿ ಆಫೀಸು, ಇದೇ ರಾಮನಗರ ಆಫೀಸು ಬೀದಿಲ್ ನಿಲ್ಸಿ ಅದೇ ಜನಗಳು ನಿನಗೆ ಹೊಡಿಲಿಲ್ಲ ಅಂದ್ರೆ ನಾನು ಅವತ್ತು ನನ್ನ ಮಾತನ್ನ ಹಿಂತಗೋತೀನಿ. ಸರ್, ಫೈನಲ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಜನಗಳು ಹೆಂಗೆ ಸರ್, ನಾನು ಹೇಳೋದು ಏನಂದ್ರೆ, ಯಾವುದೇ ಗ್ರಾಹಕರಾಗ್ಲಿ, ಯಾವುದೇ ಇದಾಗ್ಲಿ, ನಾನು ಹೇಳುವಂತದ್ದು ಕಂಪ್ನಿ ಲೈಸೆನ್ಸ್ ಕೇಳಿ. ಇವತ್ತು ನನ್ನ ಅಟ್ಯಾಕ್ ಮಾಡಕ್ 300 ಜನ ಬಂದಿದ್ದು ನನ್ನ ಕೇಳ್ತಾವ್ರೆ, ಡಾಕ್ಯುಮೆಂಟ್ಸ್ ಏನಿದೆ ಅಂತ ನಾನು ತೋರಿಸ್ತಾ ಇದೀನಿ. ಬಹುಮಾನಗಳ ಆಸೆ ತೋರಿಸಿ ಮಾಡಂಗಿಲ್ಲ, RBI ಲೈಸೆನ್ಸ್ ಇಲ್ಲ, ಸೆಬಿ ಲೈಸೆನ್ಸ್ ಇಲ್ಲ ಅಂತ. ನನ್ನ ಪರ ಒಬ್ಬೇ ಒಬ್ಬ MD ಹತ್ರ, ಸರ್ ಅವ್ರೇನು ಲಾಯರು ಬಾಯ್ಬೆ ಬಡ್ಕತ್ತವ್ರೆ ಸರ್, ಅದೇನು RBI ಸೆಬಿದು ಒಂದೇ ಒಂದು ಲೈಸೆನ್ಸ್ ಅಂತ ಕೊಟ್ಬಿಡಿ ಸರ್ ಅಂದಿದ್ರೆ ನಾನು ಯಾಕ್ರೆ ಇರ್ತಿದ್ದೆ ಇಲ್ಲಿ? ಜನ ಅರ್ಥ ಮಾಡ್ಕೋಬೇಕಲ್ವಾ ಅದನ್ನ. ನಿಮ್ಮನೆ ದುಡ್ಡು ಬ್ರದರ್, ನೀವು ಹಾಳಾದ್ರೆಷ್ಟು ಬಿಟ್ರೆಷ್ಟು ನನಗೆ. ನಾನು ಕಾನೂನಿನ ಮಾಹಿತಿಯನ್ನ ನನ್ನ ಕರ್ನಾಟಕದ ನನ್ನ ಪ್ರೀತಿ ಪೂರ್ವಕ ಜನರ ನಾನು ಉಳಿಸ್ಕೊಳ್ಳುವಂಥದ್ದು ನನ್ನ ಧರ್ಮ. ಅದು ನಾನು ಕಲ್ತಿರುವಂಥದ್ದು. ಒಬ್ಬ ಹೋರಾಟಗಾರನಾಗಿ ನನ್ನ ಕೆಲಸವನ್ನ ನಾನು ಮಾಡ್ತೀನಿ. ನನ್ನನ್ನು ನಂಬಿದವರ ದುಡ್ಡನ್ನ ನಾನು ಉಳಿಸ್ತೀನಿ. ನಿಮ್ಮಿಷ್ಟ, ನಿಮ್ಮ ಮನೆ, ನಿಮ್ ದುಡ್ಡು ಹಾಳಾದ್ರೆ ನೀವು ಹಾಳಾಗ್ಲಿ, ನನಗ್ ಬೇಕಾಗಿಲ್ಲ. ಬಟ್ ಆದ್ರೆ ನಿಮ್ಮ ದುಡ್ಡನ್ನ ಉಳಿಸುವಿಕೆಯಿಂದ ಕೆಲಸವನ್ನ ಮಾಡ್ತಾ ಇದ್ದೀನಿ. ನಾಳೆನೆ ಕಂಪನಿಯ ಲೈಸೆನ್ಸ್ ಅನ್ನ ಕೇಳಿ. ಇಷ್ಟೇ ನಾನು ಹೇಳಕ್ ಇಷ್ಟಪಡೋದು.